ಸೊ ಹಾಯ್, ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ, ಟಿಕೆಟ್ ಇಲ್ಲ. ಸೊ ನಿಮ್ಗೇನು ಟಿಕೆಟ್ ಸಿಗ್ತಾ ಸೂಫ್ರಮ್ಸೋದು? ಸೊ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಇದು ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೂವಿಗೆ ಹೋಗೋಣ ಅಂದರೆ ಮೂವಿ ಟಿಕೆಟೇ ಇಲ್ಲ ಗುರು. ಅಷ್ಟು ಸೋಲ್ಡ್ ಔಟ್ ಆಗಿದೆ. ನಾನು ಕೆ ಜಿ ಎಫ್ ಮೂವಿ ಬಿಟ್ಟರೆ ನಂತರ ಕನ್ನಡದಲ್ಲಿ ಟಿಕೆಟ್ ಈಸಿಯಾಗಿ ಸಿಗ್ತಾಯಿತ್ತು ಎಲ್ಲ ಮೂವಿಗಳಿಗೂ. ಬುಕ್ಕಿಂಗೇ ಮಾಡಬೇಕು ಅಂತೇನಿಲ್ಲ, ಅಲ್ಲೇ ಹೋಗಿದ್ರು ಟಿಕೆಟ್ ಸಿಗ್ತಾಯಿತ್ತು. ಹೋಗಿ ಮಾಲಲ್ಲಿ ಹೋಗಿ ನಾವು ಟಿಕೆಟ್ನ ಬೈ ಮಾಡ್ಬೋದಿತ್ತು. ಸೊ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಟಿಕೆಟ್ ಇಲ್ಲ. ಸೊ ಭಾಳ ಖುಷಿ ಆಯಿತು. ಈ ಮೂವಿ ಸೂ ಫ್ರಮ್ ಸೋ ಈ ಲೆವೆಲ್ಗೆ ಪಾಪ್ಯುಲರ್ ಆಗುತ್ತೆ, ಜನ ಇಷ್ಟು ದೊಡ್ಡದಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಭಾಳ 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 ಹೆಮ್ಮೆ ಆಗುತ್ತೆ ನನಗಂತೂ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಸಿನಿಮಾ 100 ಕ್ರೋರ್ಸ್ ರೀಚ್ ಆಗಲಿ ಅಂತ ನಾನು ಫಸ್ಟ್ ಹಾರೈಸ್ತೀನಿ. ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಕನ್ನಡ ಸಿನಿಮಾ ಹೊಸೊಬ್ರದ್ದೇ 100 ಕ್ರೋರ್ಸ್ ಹೋಗುತ್ತೆ ಅನ್ನೋದು ನಾನು ಎವ್ರಿ ಟೈಮ್ ನಮಗೆ ಇರೋದೇ ಅದು. ಅಂದರೆ ಹೊಸೊಬ್ರು ಹಳಬ್ರದ್ದೇ ಅಂದರೆ ಸೂಪರ್ ಸ್ಟಾರ್ದೇ 100 ಕ್ರೋರ್ಸ್ ಹೋಗಬೇಕು ಅಂತೇನಿಲ್ಲ. ಸೊ ಹೊಸಬ್ರದ್ದು, ಹೊಸ ಕಲಾವಿದರು ಇವರೆಲ್ಲ ಆಲ್ರೆಡಿ ಮಾಡಿದ ಸಿನಿಮಾಗಳು. ಬಟ್ ಈ ಸಿನಿಮಾ ಓಡ್ತಾ ಇರೋ ರೀತಿ ನೋಡಿದ್ರೆ 100 ಕ್ರೋರ್ಸ್ ದಾಟ್ಬಿಡುತ್ತೆ ಅನ್ನೋ ರೀತಿಲಿದೆ. ಕ್ರಾಸ್ ಆಗಲಿ, ರನ್ ಆಗಲಿ, ಇದು ಖಂಡಿತ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರೊಡ್ಯೂಸರ್ಸ್ಗಳಿಗೆ ಒಂದು ಚಟ ಏನಿದೆ ಗೊತ್ತಾ? ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳ್ದಾಗೆ ವಾಪಸ್ ಅವ್ರು ಸಿನಿಮಾಗೆ ಸುರಿತಾರೆ. ಅದೇ ಇನ್ನೊಂದು ಹೊಸ ಸಿನಿಮಾಗಳು ಬರೋಕ್ಕೆ ಅವ್ರಿಗೆ ಸ್ಫೂರ್ತಿ ಆಗುತ್ತೆ. ಅದು ನಮ್ಮಿಂದ, ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಾವೆಲ್ಲ ಕನ್ನಡ ಸಿನಿಮಾ ಥಿಯೇಟ್ರಲ್ಗೆ ಹೋಗಿ ಸಿನಿಮಾ ನೋಡಬೇಕು ಫಸ್ಟ್ ಅಲ್ವಾ? ಸೊ ಇದನ್ನ ನಾನು ಏನು ಹೇಳಿಕ್ಕೆ ಬಯಸ್ತೀನಿ ಅಂದರೆ, ನನಗೆ ಭಾಳ ಭಾಳ ಖುಷಿ ಆಯಿತು. ಸಿನಿಮಾ ಯು ಎಸ್ ಎಲ್ಲಿ, ಮುಂಬೈಲಿ ಮತ್ತು ಕೇರಳದಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದಾರಂತೆ. ಸೊ ನಾನು ಒಂದು ಮಲಯಾಳಂ ವಿಡಿಯೋ ನೋಡ್ತಿದ್ದೆ. ಸೂಫ್ರಮ್ಸು ರಿವ್ಯೂ ಹೇಳ್ತಾ ಇದ್ದಿದ್ದು. ವಾಯ್ಸ್ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೆ ಭಾಳ ಖುಷಿ ಆಯಿತು. ಔಟ್‌ಪುಟ್ ಚೆನ್ನಾಗಿ ಬಂದಿದೆ ಮಲಯಾಳಮಲ್ಲಿ ವಾಯ್ಸ್ ಅಂತ ಹೇಳಿ ಸೂಫ್ರಮ್ಸೋದು. ಸೊ ನಂತರ ಇಲ್ಲಿ ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಡಬ್ ಆಗ್ತಾ ಇರೋದು ನನಗೆ ಭಾಳ ಖುಷಿ ಆಯಿತು. ಆಲ್ರೆಡಿ ಆಗಿದೆ ಅನ್ಕೋತೀನಿ. ಸೊ ಮುಂಬೈಲಿ ಹೌಸ್‌ಫುಲ್ ಇದೆ ಅಂತ ಕೇಳಿ ಇನ್ನೂ ಎಕ್ಸೈಟ್‌ಮೆಂಟ್ ಜಾಸ್ತಿ ಆಯಿತು. ಅಲ್ಲೂ ಕೂಡ ಥಿಯೇಟ್ರಲ್ಲಿ ಫುಲ್‌ಫಿಲ್ ಆಗಿದೆ ಅಂತೆ. ನಂತರ ಇದು ದಾಖಲೆ ಮಾಡ್ತದೆ. ಬೇರೆ ಕಂಟ್ರಿ ಕೂಡ ಸೂಫ್ರಮ್ಸೋ ದಾಖಲೆ ಮಾಡ್ತದೆ. ಅದು ಭಾಳ 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 ಖುಷಿ ಪಡಬೇಕು. ಸೊ ಕನ್ನಡದವರು ಯಾವತ್ತಿದ್ರೂ ಒಳ್ಳೆ ಸಿನಿಮಾಗೆ ಎಂಕರೇಜ್ ಮಾಡ್ತಾರೆ ಅಂತ ಹೇಳಿ ಇದು ಒಂದು ಮತ್ತೊಮ್ಮೆ ಇದು ಸಾಕ್ಷಿ ಆಯಿತು ಈ ಸಿನಿಮಾ. ಸೊ ನನಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಕನ್ನಡ ಸಿನಿಮಾ ಅಬ್ಬರ ಹೇಗಿದೆ ಅಂದರೆ ಬ್ಯೂಟಿಫುಲ್, ವಾವ್! ನೆಕ್ಸ್ಟ್ ಲೆವೆಲ್. ಸೊ ಇದನ್ನ ದಯವಿಟ್ಟು ಯಾರೆಲ್ಲ ಸಿನಿಮಾ ಹೋಗಿ ನೋಡಿಲ್ಲ, ಸೊ ದಯವಿಟ್ಟು ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿದೆ. ನಿಮಗೆ ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಎಲ್ಲೂ ಡ್ರಾಬ್ಯಾಕ್ ಇಲ್ಲ. ನೀವು ಚೆನ್ನಾಗೇ ಊಟ ಮಾಡ್ಕೊಂಡು ಹೋಗಿರ್ತೀರಲ್ಲ, ಹೊಟ್ಟೆ ತುಂಬ ನೆಕ್ಕೊಂಡಂತೂ ಈಚೆ ಬರ್ತೀರ. ಅಷ್ಟು ನಗು ಇರುತ್ತೆ ಈ ಮೂವಿಲಿ ನಮಗೆ. ಅಷ್ಟು ಕಾಮಿಡಿ ಇರುತ್ತೆ. ಇದು ಹಾರರ್ ಮತ್ತು ಕಾಮಿಡಿ ಅಂದರೆ ಇನ್ನು ಕೇಳಲೇಬೇಕಾ? ಫುಲ್ ಮಜಾನೋ ಮಜಾ. ನಾನು ತುಂಬ ಕಡಿಮೆ ಅಷ್ಟು ನೆಕ್ಕಿದ್ದು ಯಾವುದು ಅಂತಂದರೆ ಕೋಮಲ್ ಸರ್ ಮೂವಿ ಬಂದಿತ್ತು. ಸಖತ್ತಾಗಿತ್ತು ಅದು, ಹಾರರ್ ವಿತ್ ಕಾಮಿಡಿ. ಅದು ಬಿಟ್ಟರೆ ನಂತರ ಸೂ ಫ್ರಮ್ ಸೋನ ನಾನು ನೋಡ್ತಾ ಇದ್ದೀನಿ. ಇದು ಹೊಸ ರೀತಿಯಲ್ಲಿ, ಹೊಸ ಶೈಲಿಲಿ. ಸೊ ಇದು ಹೆಚ್ಚು ಮಂಗಳೂರು ಶೈಲಿ ಭಾಷೆ ಇರುತ್ತೆ ಮೂವಿಲಿ. ಬಟ್ ನಿಜವಾಗ್ಲೂ ಅರ್ಥ ಆಗುತ್ತೆ. ಅದನ್ನು ಒಂದು ರಿಯಲಿ ಎಂಜಾಯ್ ಮಾಡ್ತೀನಿ. "ಎಂತ ಮಾರ್ರೆ ಹೆಂಗಿದ್ದೀರಾ? ಚೆಂದ ಉಂಟಾ?" ಸೊ ಈ ರೀತಿಯಲ್ಲಿ ಇರುತ್ತೆ. ಸೊ ನನಗೆ ಮಾತಾಡೋಕ್ಕೆ ಬರಲ್ಲ. ಸೊ ಇದು ಮೇಜರ್ ವರ್ಷನ್. ಸೊ ದಾಖಲೆ ಮಾಡ್ತಾ ಇರೋದು ಭಾಳ ನಮಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇದು ಅಬ್ಬರ ನಡೀತದೆ. ಸೂಫ್ರಮ್ಸೋದು ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಎಷ್ಟು ಶಾರ್ಟ್ ಫಾರ್ಮಲ್ಲಿ ಫ್ರಮ್ ಸೋ ಮಾಡಿ ಜನಕ್ಕೆ ಟೈಟಲಲ್ಲೇ ಅವರು ಮೆಚ್ಚುಗೆ ಪಡಿಸ್ತಿದ್ರಲ್ಲ, ಅದು ಫಸ್ಟ್ ಪ್ರಮೋಟ್ ಮಾಡಿದ ರೀತಿ ಅವರು. ಸೆಕೆಂಡ್ ಮಾಡಿದ್ದು ಪ್ರಮೋಷನ್ ಬಂದು ಅವ್ರು ಯಾವುದೇ ಇಂಟರ್ವ್ಯೂಗಳು ಕೊಡಲಿಲ್ಲ. ಸೊ ಎಲ್ಲೂ ಪ್ರೀಮಿಯರ್ ಶೋ ಅಂದರೆ ಸೆಲೆಬ್ರಿಟಿ ಶೋಗಳಿಗೆ ಅವ್ರು ಇನ್ವೈಟೂ ಮಾಡಲಿಲ್ಲ. ಸೊ ಇದು ಪಬ್ಲಿಕ್ಕಿಗೆ ಬಿಟ್ಟರು. ನೀವು ಹೋಗಿ ಸಿನಿಮಾ ನೋಡಿ, ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ ಅಂತ ಹೇಳಿ ರಾಜ್‌ಬಿ ಶೆಟ್ಟಿ ಅವರು ಇಂಟರ್ವ್ಯೂಲಿ ಹೇಳ್ತಾರೆ. ಇದು ನೆಕ್ಸ್ಟ್ ಲೆವೆಲ್ ಹಿಟ್ ಆಗೋಯ್ತು. ಪ್ರೀಮಿಯರ್ ಶೋಲಿ ಯಾವಾಗ ಜನ ಮೌತ್ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿದ್ರೋ, ಚೆನ್ನಾಗಿದೆ ಹಾಗೆ ಹೀಗೆ ಅಂತೇಳಿ, ಅದು ನಿಜವಾಗ್ಲೂ ಅದು ಬೇರೆ ಲೆವೆಲ್‌ಗೆ ಪ್ರಮೋಷನ್ ಆಯಿತು. ಬಟ್ ಆದರೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಕನ್ನಡದ ಪ್ರೊಡ್ಯೂಸರ್ ಯಾರೇ ಇರಲಿ ಅಥವಾ ಈ ಟೀಮ್ ಅವ್ರಿಗೆ ದಯವಿಟ್ಟು ಇನ್ನಷ್ಟು ಮಾರ್ಕೆಟಿಂಗ್ ಮಾಡಿ. ನೀವು ಬಹಳ ಕಡಿಮೆ ಜನಕ್ಕೆ ಮಾತ್ರ ನೀವು ಯೂಟ್ಯೂಬ್ ಕೊಡ್ತಾ ಇದ್ದೀರಾ. ಸೊ ಇನ್ನಷ್ಟು ಜನಕ್ಕೆ ಕೊಡಿ. ಸೊ ಖಂಡಿತ ಮೂವಿ ಪ್ರಮೋಷನ್ ಭಾಳ ಇಂಪಾರ್ಟೆಂಟು. ಎಷ್ಟೇ ಮೂವಿ ಚೆನ್ನಾಗಿ ಓಡ್ತಾ ಇದ್ರೂ ಇದು ಮೂವಿ ಪ್ರಮೋಷನ್ಗೆ ಭಾಳ ಕಡಿಮೆನೇ ನಮ್ಮ ಕನ್ನಡಕ್ಕೆ. ಇದು ಇನ್ನಷ್ಟು ಕೊಡಿ ಅಂತ ನಾನು ನಿಮ್ಮನ್ನು ಮನವಿ ಮಾಡ್ತೀನಿ. ಸೊ ಇನ್ನೊಂದು ನ್ಯೂಸ್ ಹೇಳಲೇಬೇಕಿತ್ತು, ನಾನು ಮರ್ತೋದೆ ಆ್ಯಕ್ಚುಲಿ ಹೇಳೋಕ್ಕದು. ಮಾರ್ನಿಂಗ್ ಶೋ ಆ್ಯಕ್ಚುಲಿ 6, 7, 8 ಓ ಕ್ಲಾಕಿಗೆಲ್ಲ ಮೂವಿ ರನ್ ಆಗ್ತದೆ ಗುರು ಥಿಯೇಟ್ರಲ್ಲಿ. ಅದು ಮಲ್ಟಿಪ್ಲೆಕ್ಸಲ್ಲಿ
ಖುಷಿ ಆಗುತ್ತೆ. ಆ್ಯಕ್ಚುಲಿ ಕನ್ನಡ ಮೂವಿನ ಅಷ್ಟು ಮಾರ್ನಿಂಗ್ ಕೊಡ್ತಾ ಇರಲಿಲ್ಲ. ಏನೋ ಫಸ್ಟ್ ಡೇ ಫಸ್ಟ್ ಶೋ ಆಗಿಲ್ಲೇ ಇರ್ತಿತ್ತು ಫ್ಯಾನ್ ಶೋ ಅಂದ್ಬಿಟ್ಟು. ಇದು ಹಂಗಲ್ಲ, ಇದು ಡೈಲಿ ಫ್ಯಾನ್ ಶೋ ನಡೀತದೆ. ಸೊ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಬರ್ಲಿಕ್ಕಾಗಲ್ಲ. ಸೊ ಸೊ ಈ ಟೈಮಿಗೆ ಬಂದುಬಿಟ್ಟು ಅವರು ಮೂವಿ ನೋಡ್ಬೋದು. ಈ ಥರ ಭಾಳ 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 ಟಿಕೆಟ್ಸ್ ಅಂತೂ ಲೆಕ್ಕ ಇಲ್ಲದಷ್ಟು ಸೇಲ್ ಆಗ್ತದೆ. ಯಾವ ಶೋ ಕೊಟ್ಟರು ಆ ಶೋ ಕಂಪ್ಲೀಟ್ ಹೌಸ್‌ಫುಲ್ ಆಗ್ತದೆ. ಇಷ್ಟು ಚೆನ್ನಾಗಿ ಔಟ್‌ಪುಟ್ ಬಂದಿರೋದು ಅಥವಾ ತೊಗೊಂಡಿರೋದು ಅವರ ಶ್ರಮ, ಲೈಕ್ ಮೇ ಬಿ ಅವ್ರು 5-6 ಇಯರ್ಸ್ ತೊಗೊಂಡಿದ್ದಾರೆ ಅಂತೇನೋ ಕೇಳ್ಪಟ್ಟೆ ನಾನು ಮೂವಿದು. ಈ ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಲಾಕ್‌ಡೌನಿಗಿಂತ ಮುಂಚೆ. ನಿಜವಾಗ್ಲೂ ಇವಾಗ ಅದು ಔಟ್‌ಪುಟ್ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ತುಂಬ ಲಾಂಗ್ ಟೈಮ್ ಎಳಿಬೇಡಿ. ನೀವು ಬೇಗ ತೊಗೊಂಡು ಬನ್ನಿ. ಯಾಕಂದರೆ ಕನ್ನಡದವರು ಈ ಥರ ಕಂಟೆಂಟ್‌ನ ನೋಡಲಿಕ್ಕೆ ತುಂಬ ಎಂಜಾಯ್ ಮಾಡ್ತಾರೆ. ಸೊ ದಯವಿಟ್ಟು ಈ 5-6 ಇಯರ್ಸ್ ಅಂದ ತಕ್ಷಣ ಏನು ಗುರು ಅಷ್ಟು ವರ್ಷ ಏನು ಮಾಡ್ತಿದ್ರಿ ನೀವು ಅನ್ಸುತ್ತೆ ನನಗೆ. ಇದು ಎಕ್ಕಾ ಮೂವಿ ಎಕ್ಸಾಂಪಲ್ ಹೇಳಬೇಕು. ಭಾಳ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು, ಪೂಜೆ ಸ್ಟಾರ್ಟ್ ಮಾಡ್ತಾರೆ, ಹಂಗೆ ಬೇಗ ಥಿಯೇಟ್ರಿಗೆ ತಂದರು, ಬೇಗ ಸಕ್ಸಸ್ ಕೂಡ ಆಯಿತು. ಸೊ ಇದು ನನಗೆ ತುಂಬ ಮೆಚ್ಚುಗೆ ಪಡೀತು ಒಂದು. ಎರಡನೇದು, ನೀವು ತುಂಬ ಲಾಂಗ್ ಟೈಮಿಗೆ ಬಂದಿದ್ದೀರಾ. ಸೊ ಸೂಪರ್ ಸಕ್ಸಸ್ ಆಗಿದೆ. ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ. ಬಟ್ ಆದರೂ ಹೆಚ್ಚು ಬೇಗ ಮೂವಿನ ಥಿಯೇಟ್ರಿಗೆ ತೊಗೊಂಬನ್ನಿ. ಸ್ಟೋರಿ ರೈಟಿಂಗ್ ಎಲ್ಲ ನಾವೆಲ್ಲ ಬಾಯಲ್ಲಿ ಮಾತಾಡೋಷ್ಟು ಇರಲ್ಲ. ನಂಗೆ ಚೆನ್ನಾಗಿ ಗೊತ್ತು. ಸ್ಟೋರಿ ಲೈನ್ ಭಾಳ ಇಂಪಾರ್ಟೆಂಟ್. ಡೈಲಾಗ್ಸು, ಸ್ಕ್ರಿಪ್ಟ್ ರೈಟಿಂಗು, ಅದ್ರದ್ದು ಸೆಟಪ್ಪು, ಕೊನೆಗೆ ಫೈನಲಿ ಶೂಟಿಂಗ್ ಸ್ಟೆಪ್ಪಿಗೆ ಬಂದಿದ ತಕ್ಷಣ ಅದು ಔಟ್‌ಪುಟ್ ಬರೋದೇ ಬೇರೆ ಥರ. ಇಮ್ಯಾಜ್ ಮಾಡೋದೇ ಬೇರೆ, ಔಟ್‌ಪುಟ್ ಬರೋದೇ ಬೇರೆ ಥರ. ಸೊ ಇದೆಲ್ಲ ಖಂಡಿತ ಇರುತ್ತೆ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಕನ್ನಡ ಸಿನಿಮಾ ಮಂದಿರದಲ್ಲಿ ಹೋಗಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಉಳಿಸಿ. ಸೊ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದು ಕೇಳೋದಿದೆಯಲ್ಲ, ಭಾಳ ಖುಷಿಯಾಗುತ್ತೆ ಕನ್ನಡ ಸಿನಿಮಾನ. ಮತ್ತು ಇದನ್ನು ಇನ್ನಷ್ಟು ಇದೇ ಕಂಟಿನ್ಯೂ ಆಗಲಿ ಈ ವಾಯ್ಸ್ ಅಂದ್ಬಿಟ್ಟು ನಾನು ಖುಷಿ ಅನ್ಕೋತೀನಿ. ಸೊ 100 ಕ್ರೋರ್ಸ್ ದಾಟ್ಸ್ ನೀವು ಸಪೋರ್ಟ್ ಮಾಡಿದ್ದು. ನಾನು ಅದನ್ನೇ ಪದೇ 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 ಏನಕ್ಕೆ ಹೇಳ್ತಿದ್ದೀನಿ, ಖುಷಿ ಆಗುತ್ತೆ. ಒಂದು ವಿಡಿಯೋ ಮಾಡಲಿಕ್ಕೆ ನೀವೇ ಮೋಟಿವೇಶನ್. 19 ಜನ 19 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದು ನನಗೆ ಹೆಮ್ಮೆ ಆಗಿದೆ. ಇನ್ನೂ ದಯವಿಟ್ಟು ಆಗಿ ನನಗೆ ಇನ್ನಷ್ಟು ಎಂಕರೇಜ್ ಬರುತ್ತೆ. ನೀವು ಆದ್ರೇ ಮಾತ್ರ ಸಾಧ್ಯ ಇದು. ಸೊ ಇಲ್ಲಿಗೆ ಇನ್ನೂ ನಿಲ್ಲಲ್ಲ. ಇನ್ನೂ ಎಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.